ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸೀಸನ್ 11 ಮುಗೀತು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಜನ, ಆಲ್ಮೋಸ್ಟ್ 80%ಗೂ ಅಧಿಕ ಜನ ಗೆಸ್ ಮಾಡದಂತೆ ಈ ಬಾರಿಯ ವಿನ್ನರ್ ಹನುಮಂತುನೇ ಆಗಿದ್ದಾರೆ. ಸಾಕಷ್ಟು ಜನರಿಗೆ ತ್ರಿವಿಕ್ರಮ್ ಆಗ್ತಾರೆ ಅಂತ ಒಂದು ಆಸೆ ಇತ್ತು, ಆಗಬೇಕು ಅನ್ನುವ ಆಸೆ ಕೂಡ ಇತ್ತು. ಆದ್ರೆ ಫೈನಲಿ ಹನುಮಂತು ಅವರು ವಿನ್ ಆಗಿದ್ದಾರೆ. ಈ ಹಿಂದಿನ ಸೀಸನ್ ನಲ್ಲಿ ಸಾಕಷ್ಟು ವಿನ್ನರ್ಗಳು ಆಗಿದ್ದಾರೆ. ಕಳೆದ 11 ಸೀಸನ್ಗಳಲ್ಲಿ, ಈ ಸೀಸನ್ ಅನ್ನ ಬಿಟ್ರೆ 10 ಸೀಸನ್ಗಳಲ್ಲಿ ಸಾಕಷ್ಟು ವಿನ್ನರ್ಗಳಾಗಿದ್ದಾರೆ. ಆದ್ರೆ ಪ್ರತಿ ಸೀಸನ್ ನಲ್ಲೂ ಕೂಡ ವಿನ್ನರ್ಗಳು ಅನೌನ್ಸ್ ಆದಾಗ ಚಾನಲ್ ಮೇಲೆ ವೀಕ್ಷಕರಿಗೆ ಒಂದು ಕೋಪ ಅಥವಾ ಬೇಜಾರು ಇರ್ತಾ ಇತ್ತು. ಇವ್ರು ಗೆಲ್ಬಾರ್ದಾಗಿತ್ತು, ಅವ್ರು ಗೆಲ್ಬೇಕಾಗಿತ್ತು, ಇವರನ್ನ ಗೆಲ್ಸಿದ್ದು ಮೋಸ, ಇನ್ನೊಂದು ಕಂಟೆಸ್ಟೆಂಟ್ಗೆ ಮೋಸ ಮಾಡಿಬಿಟ್ರು, ಈ ರೀತಿಯಲ್ಲಿ ಒಂದಷ್ಟು ಒಪಿನಿಯನ್ಗಳು ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆದಾಗ ಪ್ರತಿ ಬಾರಿ ಕೂಡ, ಪ್ರತಿ ಸೀಸನ್ ನಲ್ಲೂ ಕೂಡ ಬರ್ತಾ ಇತ್ತು. ಆದ್ರೆ ಈ ಬಾರಿ ಒಂದು ತಲೆನೋವು ಅಥವಾ ತಲೆಬಿಸಿ ಆ ತರಹದ ವಿಚಿತ್ರವಾದ ಒಪಿನಿಯನ್ಗಳು ಆಡಿಯನ್ಸ್ ಪೋಲ್ ಕಡೆಯಿಂದ, ಅಂದ್ರೆ ಬಿಗ್ ಬಾಸ್ ವೀಕ್ಷಕರ ಕಡೆಯಿಂದ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ತುಂಬಾ ಖುಷಿಯಾದಂತಹ ವಿಚಾರ. ತುಂಬಾ ಜನ ಹನುಮಂತು ಲಮಾಣಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಟ್ಟರು ಕೂಡ, ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟರು. ಅದರ ಜೊತೆಗೆ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡದಂತಹ ಮೊದಲ ದಿನದಿಂದ ವಿನ್ನರ್ ಆಗಿ ಸುದೀಪ್ ಸರ್ ಅವರ ಕೈನಲ್ಲಿ ಅವರ ಒಂದು ವಿನ್ನಿಂಗ್ ಕೈ ಇರುವ ತನಕ ಕೂಡ ಬಿಗ್ ಬಾಸ್ ನಲ್ಲಿ ಹನುಮಂತು ಹೇಗಿದ್ರು ಹಾಗೆ ತನ್ನನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡಿಕೊಳ್ಳುವ ಮೂಲಕ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಆಗಾಯ್ತು. 1/2 ಕೋಟಿ ಆಟ, ಅಂದ್ರೆ 50 ಲಕ್ಷ ರೂಪಾಯಿನ ಆಟ ಇದು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಫೈನಲ್ ಆಗಿ ಬಿಗ್ ಬಾಸ್ ಗೆದ್ದಂತಹ ಸ್ಪರ್ಧಿಗಳಿಗೆ ಅಥವಾ ಬಿಗ್ ಬಾಸ್ ಗೆದ್ದಂತಹ ಸ್ಪರ್ಧೆಗೆ ಸಿಗುವಂತಹ ಹಣ ಎಷ್ಟು, ಯಾವಾಗ ಆ ಹಣ ಅವರ ಕೈ ಸೇರುತ್ತೆ, ಎಷ್ಟು ಟ್ಯಾಕ್ಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಈ ಬಾರಿಯ ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರು 2,53,01,251 ವೋಟ್ಗಳನ್ನ ಪಡೆದುಕೊಂಡರು. ಹಾಗಾಗಿ ಅವರಿಗೆ 2ನೇ ಸ್ಥಾನ ಲಭಿಸಿತು. ಮೊದಲ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಹನುಮಂತು 5,23,89,313 ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ. ಈವನ್ ಚಾನಲ್ ಅವ್ರಿಗೂ ಕೂಡ ಇದು ತುಂಬಾ ಶಾಕಿಂಗ್ ಆಗಿ ಇತ್ತಂತೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಾವು ಹೇಳ್ತಾ ಇರ್ತೀವಿ, ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರಿದ್ದಾರೆ ಅಥವಾ 7 ಕೋಟಿ ಕನ್ನಡಿಗರಿದ್ದಾರೆ, 8 ಕೋಟಿ ಕನ್ನಡಿಗರಿದ್ದಾರೆ ಅಂತ ಹೇಳ್ತಾ ಇರ್ತೀವಿ. ಅದರಲ್ಲಿ ಆಲ್ಮೋಸ್ಟ್ ಈ ನಂಬರ್ಸ್ ನ ನೋಡ್ತಾ ಇದ್ರೆ 75% ಆ ಟೋಟಲ್ ಕೌಂಟಿಂಗ್ ಅಲ್ಲಿ ವೋಟ್ ಬಂದಿದೆ. ಅಂದ್ರೆ ಒಬ್ರು, ಅಂದ್ರೆ ಕರ್ನಾಟಕದಲ್ಲಿರೋ ಎಲ್ಲರೂ ಕೂಡ ಒಂದೊಂದು ವೋಟ್ ಮಾಡಿದಾರ. ಒಬ್ಬೊಬ್ಬರಿಗೆ 99 ವೋಟ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಬ್ರು 10 ಮಾಡಿರ್ಬೋದು, 20 ಮಾಡಿರ್ಬೋದು, 30 ಮಾಡಿರ್ಬೋದು, ಅಥವಾ 50 ಮಾಡಿರ್ಬೋದು ಒಬ್ಬೊಬ್ರು ಹನುಮಂತು ಅವರಿಗೆ ವೋಟು. ಈ ರೀತಿ ಬಂದಿರುವಂತಹ ವೋಟ್ಗಳನ್ನ ನೋಡ್ತಾ ಇದ್ರೆ 5,23,89,313 ವೋಟ್ಗಳು ಹನುಮಂತು ಅವರಿಗೆ ಬಂದಿದೆ. ಇನ್ನು ಬಿಗ್ ಬಾಸ್ ನ ಫಿನಾಲೆ ವೀಕ್ಗೆ 6 ಜನ ಕಂಟೆಸ್ಟೆಂಟ್ಗಳು ಕಾಲಿಟ್ಟಿದ್ರು. ಈ 6 ಜನದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ತುಂಬಾ ಕುತೂಹಲ ಇತ್ತು. ಫೈನಲ್ ಆಗಿ ಹನುಮಂತು ಅವರು ವಿನ್ ಆದ್ರು. 6ನೇ ಸ್ಥಾನದಲ್ಲಿದ್ದಂತಹ ಭವ್ಯಗೌಡ ಅವರಿಗೆ ಬಿಗ್ ಬಾಸ್ ಅಂದ್ರೆ ಕಲರ್ಸ್ ವಾಹಿನಿ ಕಡೆಯಿಂದ 3.5 ಲಕ್ಷ ಬಹುಮಾನ ಸಿಕ್ಕಿತ್ತು. ಅದರ ಜೊತೆಗೆ ಉಗ್ರಂ ಮಂಜು ಅವರಿಗೂ ಕೂಡ 3.5 ಲಕ್ಷ ಬಹುಮಾನ ಸಿಕ್ಕಿದೆ. ಅದರ ಜೊತೆಗೆ 4ನೇ ಸ್ಥಾನವನ್ನ ಪಡೆದುಕೊಂಡಂತಹ ಮೋಕ್ಷಿತಾ ಪೈ ಅವರಿಗೆ 7 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಇನ್ನ ಸೆಕೆಂಡ್ ರನ್ನರ್ ಅಪ್ ರಜತ್ ಅವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಹಾಗೂ ಫಸ್ಟ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರಿಗೆ 15 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ವಿನ್ನರ್ ಆಗಿರುವಂತಹ ಹನುಮಂತು ಅವರಿಗೆ 50 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. 50 ಲಕ್ಷ ರೂಪಾಯಿ ಪೂರ್ತಿ ಹನುಮಂತು ಲಮಾಣಿ ಅವರ ಕೈ ಸೇರುತ್ತಾ ಅಂತಂದ್ರೆ ನೋ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇರುತ್ತೆ. ಆಲ್ಮೋಸ್ಟ್ ನಾನು ನೋಡ್ದಂಗೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ತುಂಬಾನೇ ಜಾಸ್ತಿ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 50 ಲಕ್ಷ ರೂಪಾಯಿ ಬಹುಮಾನವನ್ನ ಚಾನೆಲ್ ಕಡೆಯಿಂದ ಹನುಮಂತು ಬಿಗ್ ಬಾಸ್ ಶೋ ನಲ್ಲಿ ಗೆದ್ದಿರಬಹುದು. ಆದ್ರೆ ಇದಕ್ಕೆ 14ರಿಂದ 16% ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕಟ್ ಆಗಿ ಅವರ ಕೈ ಸೇರೋದು ಕೇವಲ 32ರಿಂದ 34 ಲಕ್ಷ ರೂಪಾಯಿ. ಇನ್ ಬಿಟ್ವೀನ್ ಈ ಅಮೌಂಟ್ ಅವರ ಕೈ ಸೇರುತ್ತೆ. ಈ ಅಮೌಂಟ್ ಅವರ ಕೈ ಸೇರೋದಕ್ಕೂ ಕೂಡ ಆಲ್ಮೋಸ್ಟ್ ಹತ್ತಿರ 2 ತಿಂಗಳು ಆದರೂ ಕೂಡ ಆಗಬಹುದು. ಇದು ಬಿಗ್ ಬಾಸ್ ಸೀಸನ್ 11 ನಲ್ಲಿ ವಿನ್ನರ್ ಆದಂತಹ ಹನುಮಂತು ಅವರಿಗೆ ಸಿಗಬಹುದಾದಂತಹ ಅಥವಾ ಸಿಕ್ಕಿರುವಂತಹ ಬಿಗ್ ಬಾಸ್ ವಿನ್ನಿಂಗ್ ಪ್ರೈಸ್ ನ ಮೊತ್ತ. ಏನನ್ಸುತ್ತೆ ನಿಮ್ಗೆ? ಈ ಟ್ಯಾಕ್ಸ್ ಅನ್ನ ನೋಡ್ತಾ ಇದ್ರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇಷ್ಟೊಂದು ಕಟ್ಟಾಗಿ ಆ ಅಮೌಂಟ್ ಹನುಮಂತು ಲಮಾಣಿ ಅವರ ಕೈ ಸೇರ್ತಾ ಇರುವ ಅಮೌಂಟ್ ಅನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅನ್ನೋದರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಸೀಸನ್ 11 ನಲ್ಲಿ ಹನುಮಂತು ಲಮಾಣಿ ಅವರು ವಿನ್ ಆಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸಹ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.